ಇತ್ತೀಚೆಗೆ ಸೇರ್ಕೊಂಡಿದ್ದಾರೆ. ಮಲ್ವೇಗೌಡರು ಕೂಡ ಇತ್ತೀಚೆಗೆ ಒಂದು ತಿಂಗಳಿಂದ ಸೇರ್ಪಡೆಯಾಗಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ. ಇದೇ ರೀತಿ ಸುಮಾರು 25-30 ಗ್ರಾಮ ಪಂಚಾಯತಿ ಸದಸ್ಯರು, ಹಾಲಿ ಮಾಜಿ ಟಿಪಿ ಅಧ್ಯಕ್ಷರುಗಳು, ನಮ್ಮ ಅರೂರು ರಾಜಣ್ಣ, ಮುರಳಿ, ರವಿ, ಅನೇಕ ಜನ ತಾಲೂಕು ಮಟ್ಟದ ನಾಯಕರುಗಳೆಲ್ಲ ಸೇರ್ಪಡೆ ಒಂದೊಂದು ಕಡೆಯಿಂದ ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ನಮಗೆ ಅಧ್ಯಕ್ಷರೇ, ನಾವು ನಿಮಗೆ ಭರವಸೆ ಕೊಡ್ತೀವಿ, ಚನ್ನಪಟ್ಟಣದಲ್ಲಿ ಈ ಸತಿ ನಾವು ಲೀಡ್ ಕೊಟ್ಟೇ ಕೊಡ್ತೀವಿ ಅಂತ. ಚನ್ನಪಟ್ಟಣ ಕಷ್ಟ ಇದೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೂ ಕೂಡ ನಾವು ಸುಮಾರು 2 ತಿಂಗಳಿಂದ ನಾವಾಗಲಿ, ಜಿಲ್ಲಾಧ್ಯಕ್ಷರಾಗಲಿ, ವಿಶ್ವರಾಗಲಿ, ಇನ್ನು ಅನೇಕ ನಾಯಕರು, ನಮ್ಮ ಬ್ಲಾಕ್ ಅಧ್ಯಕ್ಷರು ಸತತವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸುಮಾರು 25 ಸಭೆಗಳು ಮಾಡಿದ್ವಿ ಚನ್ನಪಟ್ಟಣದಲ್ಲಿ. 25 ಸಭೆಗಳು ಮಾಡಿ ಅಲ್ಲಲ್ಲೇ ಸೇರ್ಪಡೆ ಕಾರ್ಯಕ್ರಮಗಳು, ಕಾರ್ಯಕರ್ತರು ಅನೇಕ ಜನ ಸೇರ್ಪಡಿದ್ರೆ. ನಮ್ಮ ಹಳೆ ಕಾಂಗ್ರೆಸ್ನವರು ಯಾರ್ಯಾರು ಸ್ವಲ್ಪ ಮುಗಿಸ್ಕೊಂಡಿದ್ರು, ಬಿಟ್ಟೋಗಿದ್ರು, ಅವರೆಲ್ಲ ಪ್ರತಿ ಗ್ರಾಮದಲ್ಲೂ ನಾವು ಹುಡುಕಿ ಈಚೆಗೆ ತಂದು ಪಕ್ಷಕ್ಕೆ ಸೇರ್ಪಡೆ ಮಾಡಿ ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ನನಗೆ ನಿರೀಕ್ಷೆ ಇದೆ, ಮುಂದಿನ ದಿವಸದಲ್ಲಿ 26ನೇ ತಾರೀಕು ಒಳ್ಳೆ ಒಂದು ಮತ ಆಗ್ತದೆ ನಮ್ಮ ಪರವಾಗಿ ಅಂತ ನಾನು ನಂಬಿದ್ದೇನೆ. ಇವತ್ತು ಕುಕ್ಕುದೊಡ್ಡಿ ಶಿವಣ್ಣ ಅವರು ಸೇರ್ಕೊಂಡು ಕೂಡ ನಮಗೆ ಒಂದು ಆನೆ ಬಲೆ ಬಂದಂಗಿದೆ. ಮಳ್ಳೂರು ದಟ್ಟಿ ಒಂದೇ ಅಲ್ಲ, ಇಡೀ ತಾಲೂಕಲ್ಲಿ ಕೂಡ ಅವ್ರಿಗೆ ಪ್ರಭಾವ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇದು ಪಕ್ಷೇತರ, ಇದು ಎಲೆಕ್ಷನ್ ಚುನಾವಣೆ ನಿಂತಾಗ, ಗ್ರಾಜ್ಯುಯೇಟ್ ಎಲೆಕ್ಷನ್ ನಿಂತಾಗ ಶಿವಣ್ಣ ಅವರಿಗೆ ಸುಮಾರು 13,000 ಮತಗಳು ಬಂದಿತ್ತು. ಆ 13,000 ಮತದಲ್ಲಿ ಅವ್ರದೇ ಆದ ಫಾಲೋವರ್ಸ್, ಹಿತೈಷಿಗಳು ಅನೇಕ ಜನ ಇದ್ದಾರೆ. ಒಕ್ಕಲಿಗ ಸಂಘದಲ್ಲಿ ಕೂಡ ಇದ್ದಾರೆ. ಸೊ ಈಗ ನಮ್ಮ ಚನ್ನಪಟ್ಟಣ ತಾಲೂಕು ಮಾತ್ರ ಅಲ್ಲ, ಇಡೀ ಜಿಲ್ಲೆ, ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಯಾವುದೇ ಆದ ಒಂದು ಶಕ್ತಿ ಇದೆ. ಆ ಓಟೆಲ್ಲ ನಮಗೆ ಬರುತ್ತೆ ಅಂತ ನಾನು ನಂಬಿದ್ದೇನೆ. ಹೆಚ್ಚಾಗಿ ಮಾತಾಡಕ್ ಹೋಗೋದಿಲ್ಲ. ನಾನು ತಮ್ಮ ಹತ್ರ ಎಲ್ಲ ಅನೇಕ ಬಾರಿ ಮಾತಾಡಿದ್ದೀನಿ. ಚನ್ನಪಟ್ಟಣದಲ್ಲಿ ಅನೇಕ ಕೆಲಸಗಳು ನಮ್ಮ ಡಿ.ಕೆ. ಸುರೇಶ್ ಅವರು ಈಗಾಗಲೇ ಮಾಡಿಸ್ಕೊಟ್ಟಿದ್ದಾರೆ. ಸಾಹೇಬರು ಇಂಧನ ಸಚಿವರಾಗಿದ್ದಾಗ ಸುಮಾರು 33,000 HVDS ಚನ್ನಪಟ್ಟಣಕ್ಕೆ ಮಾತ್ರ. HVDS ಅಂದ್ರೆ ಟ್ರಾನ್ಸ್ಫಾರ್ಮರ್, TC, ರಾಮನಗರ ಜಿಲ್ಲೆಗೆ ವಿಶೇಷವಾಗಿ ಮಾಡಿಕೊಟ್ರು. ಯಾರು ಬೆನಿಫಿಟ್ ನಮ್ಮ ಚನ್ನಪಟ್ಟಣ ರೈತರಿಗೆ, ರಾಮನಗರ ಜಿಲ್ಲೆ ರೈತರಿಗೆ. ಈ ರೀತಿ ಅನೇಕ ಹಲವಾರು, ಸುಮ್ಮನೆ ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ ಅಷ್ಟೇ. ಕೇಂದ್ರೀಯ ವಿದ್ಯಾಲಯ ಆಗಲಿ, ಸತ್ಯಗಾಲದ ನೀರಾವರಿ ಯೋಜನೆ ಆಗಲಿ, ಶುದ್ಧ ನೀರಿನ ಘಟಕಗಳಾಗಲಿ, ರೋಡಿನ ಕಾಮಗಾರಿಗಳಾಗಲಿ, ಶಾಲೆ ಕಟ್ಟಡಗಳಾಗಲಿ, ಕೇಂದ್ರೀಯ ವಿದ್ಯಾಲಯ ಹೇಳಿದಲ್ಲಾಗಲಿ. ಸೊ ಈ ರೀತಿ ಅನೇಕ ಕಾಮಗಾರಿಗಳು ನಮ್ಮ ಡಿ.ಕೆ. ಸುರೇಶ್ ಅವರು ಹಾಗೂ ಡಿ.ಕೆ. ಶಿವಕುಮಾರ್ ಸಾಹೇಬರು ಕೆಲಸ ಕಾರ್ಯವೈಖರಿ ಮಾಡ್ಕೊಂಡು ಬಂದಿದ್ದಾರೆ. ಮುಂದಿನ ದಿವಸದಲ್ಲಿ ಕೂಡ ಅನೇಕ ಕಾಮಗಾರಿಗಳಾಗಲೇ ಅನೌನ್ಸ್ ಮಾಡಿದ್ದಾರೆ. ಅವೆಲ್ಲ ಅನುಷ್ಠಾನಕ್ಕೆ ಬರ್ತದೆ. ಸರ್ಕಾರ ಕೂಡ ಬಂದು 5 ತಿಂಗಳಲ್ಲಿ 5 ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋದು. ತಾವೇ ಯೋಚನೆ ಮಾಡಿ, ಯಾವುದರ ಸರ್ಕಾರ 5 ತಿಂಗಳೊಳಗೆ 5 ಇಂಥ ದೊಡ್ಡ ಯೋಜನೆಗಳು ಅನುಷ್ಠಾನ ಮಾಡಿದರೆ ಹೇಳಿ ಕೇಳ್ತಿರ್ಬೇಕು. ಗೃಹಲಕ್ಷ್ಮಿ ಇಡೀ ರಾಜ್ಯದಲ್ಲಿ 1,21,00,000 ಮಹಿಳೆಯರಿಗೆ ಉಚಿತ ಕರೆಂಟ್ ಕೊಡ್ತಾ ಇದೀವಿ. ಯಾವ್ದಾರ ಸರ್ಕಾರ ಮಾಡಿದ್ದಾರೋ ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ, ಅನೇಕ ಕಾರ್ಯಕ್ರಮಗಳು ಇನ್ನೂ ರೂಪಿಸ್ತಾ ಇದ್ದಾರೆ. ಬಜೆಟ್ ಅಲ್ಲಿ ಕೂಡ ಇಡೀ ರಾಜ್ಯದಲ್ಲಿ 2,500 ಮಾದರಿ ಶಾಲೆಗಳು ಮಾಡ್ತೀವಿ ಅಂತ ಕೂಡ ಮಾನ್ಯ ಸಿದ್ದರಾಮಯ್ಯನವರಾಗಿ ಡಿ.ಕೆ. ಶಿವಕುಮಾರ್ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ನಮ್ಮ ಮಾದರಿ ಸಂಸದರು ಅಂತ ಹೇಳ್ತೀನಿ ನಾನು. ಯಾಕೆ ಮಾದರಿ ಸಂಸದರು ಹೇಳ್ತೀನಿ? ಬೆಂಗಳೂರು ಗ್ರಾಮಾಂತರದಲ್ಲಿ ಈಗಾಗಲೇ ಸುಮಾರು 120 ಮಾದರಿ ಶಾಲೆಗಳನ್ನ ಕಟ್ಟಿಸಬೇಕು ಅಂತ ಆಗಲೇ ಗುರುತಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ಕೂಡ ಅವರು ಒಂದು 8 ಶಾಲೆಗಳಿಗೆ ಆಗಲೇ ಪ್ರಾರಂಭ ಮಾಡಿದ್ದಾರೆ. CSRD ಇಂದ ಶಾಲೆಗಳು ಕಟ್ಟಿಸಬೇಕು ಅಂತ ಪ್ರಾರಂಭ ಮಾಡಿದ್ದಾರೆ. ಹೆಚ್ಚಾಗಿ ಮಾತಾಡಕ್ಕೆ ಹೋಗುದಿಲ್ಲ, ಸಮಯದ ಅಭಾವ, ಲೇಟ್ ಆಗಿದೆ. ಅವೆಲ್ಲ ವಾಪಸ್ಸು ಚನ್ನಪಟ್ಟಣ, ಮಾಗಡಿ, ಕನಕಪುರಕ್ಕೆ ಹೋಗ್ಬೇಕಾಗಿದೆ. ಸಾಹೇಬರು 1-2 ನಿಮಿಷ ಮಾತಾಡ್ತಾರೆ. ತಮ್ಮೆಲ್ಲರಿಗೂ ತಿರ್ಗಿ ವಂದಿಸಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಅದಕ್ಕೆ ತಮ್ಮೆಲ್ಲರಿಗೂ ಅಭಿನಂದನೆ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಚನ್ನಪಟ್ಟಣದಲ್ಲಿ 1-1.5 ತಿಂಗಳಿಂದ ಒಂದು 1000 ಜನ ಬಿಜೆಪಿ ಮತ್ತೆ JDS ಮುಖಂಡರುಗಳು, ಕಾರ್ಯಕರ್ತರುಗಳು ಸೇರ್ಪಡೆ ಆಗವೆ. ಇವತ್ತು ಚನ್ನಪಟ್ಟಣದಲ್ಲಿ ನಾವು ಲೀಡ್ ಕೊಡೋದ್ರಲ್ಲಿ ಅತಿಶೋಕ್ತಿ ಏನಲ್ಲ. ಇನ್ನೂ ಕೂಡ ಒಂದು ಪ್ರತಿ ದಿನ ಈಗಲೂ ನಾವು ರಘುನಂದನ್ ಅವರು ನಾವು ಬರ್ಬೇಕಾದ್ರೆ 3 ಊರ್ನವ್ರನ್ನ ನಾವು ಸೇರ್ಪಡೆ ಮಾಡ್ಬಿಟ್ಟು ಬಂದೋ. ಈಗ ಪ್ರತಿ ದಿನ ನಡೀತಾನೆ ಇದೆ ಈ ಕೆಲಸ. ಕಾಂಗ್ರೆಸ್ ಪಕ್ಷಕ್ಕೆ ಜಾಸ್ತಿ ಒಲವು ಬಂದಿದೆ. ಶಿವಣ್ಣವ್ರು ಮಾತಾಡ್ತಾರೆ.
ಸನ್ಮಾನ್ಯ ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ಕರ್ನಾಟಕ ರಾಜ್ಯದ ಕೆಪಿಸಿಸಿ ಅಧ್ಯಕ್ಷರೂ ಆದಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವರೇ ಹಾಗೂ ಕರ್ನಾಟಕ ರಾಜ್ಯದ ಮಾಜಿ MP ಬೆಂಗಳೂರು ಗ್ರಾಮಾಂತರ DCC ಬ್ಯಾಂಕ್ ಅಧ್ಯಕ್ಷರಾದಂಥ ನಾರಾಯಣಗೌಡರವರೇ, ನಮ್ಮ ಕಾಳೇಗೌಡರವರೇ ಹಾಗೂ ರಘುನಂದನ್ ರಾಮಣ್ಣ ಅವರೇ, ನಮ್ಮ ಮರವೇಗೌಡ್ರೆ ಹಾಗೂ ಬಂಧು ಮಿತ್ರರೇ, ಒಂದೇ ಒಂದು ವಿಚಾರ ಹೇಳ್ತೀನಿ. ನನಗೆ ಸಾಹೇಬ್ರ ಮೇಲೆ ನನಗೆ 2 ಋಣ ಇದೆ. ನನಗೆ ಒಂದು ಋಣ ಅಂತ ಅಂದರೆ, ನನ್ನನ್ನು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಮಾಡಿದವರು ಚನ್ನಪಟ್ಟಣ ತಾಲೂಕಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಎರಡನೇ ಋಣ ಏನು ಅಂತ ಅಂದರೆ, ನನ್ನ ಮಗನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದಂಥವರು ಡಿ ಕೆ ಶಿವಕುಮಾರ್ ಅವರು. ಇನ್ನೊಂದು ವಿಚಾರ ಏನು ಅಂತ ಅಂದರೆ, ಇಡೀ ರಾಜ್ಯದಲ್ಲಿ ಯಾರು ಡಿ ಕೆ ಶಿವಕುಮಾರ್ನವ್ರನ್ನ ನಂಬವ್ರೆ, ಕಾರ್ಯಕರ್ತನಾಗಿ ನಂಬವ್ರೆ, ಅವ್ರು ಯಾರನ್ನು ಡಿ ಕೆ ಶಿವಕುಮಾರ್ ಅವ್ರ ಪ್ರಾಣ ಕೊಟ್ಟು ಕಾರ್ಯಕರ್ತ ಉಳಿಸ್ಕೊಂಡಿದ್ದಾರೆ ಹೊರತು ಇವ್ರ ಸರಿಸಮಾನವಾದಂಥ ಇನ್ನೊಬ್ಬ ಲೀಡ್ರು ಇವತ್ತಿನ ಸಕ್ರಿಯ ರಾಜಕಾರಣದಲ್ಲಿ ಇನ್ನೊಬ್ಬ ಇಲ್ಲ ಅಂತ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ. ಯಾವುದೇ ದೊಡ್ಡ ಲೀಡರ್ ಇರ್ಬೋದು, ಎಲ್ಲರಿಗೂ ಗೊತ್ತಿದೆ ನನಗೆ, ಎಲ್ಲರಿಗೂ 1 to 1 ಇವನೇ, ಎಲ್ಲರಿಗೂ ಹತ್ರದಲ್ಲಿ ಇವನೇ. ಆದರೆ ಕಾರ್ಯಕರ್ತರಿಗೆ ನಮ್ದವ್ರಿಗೆ ಸಹಾಯ ಮಾಡುವಂತ ಯಾರು ಒಬ್ಬ ರಾಜ್ಯದಲ್ಲಿ ಲೀಡರ್ ಇದ್ರೆ ಆ ವ್ಯಕ್ತಿನೇ ಡಿ ಕೆ ಶಿವಕುಮಾರ್ ಅವರು ಅಂತ ನಾನು ಎಲ್ಲರಿಗೂ ಘಂಟಾಘೋಷವಾಗಿ ಹೇಳುವಂತ ಶಕ್ತಿ ನನಗೆ. ಹಂಗಾಗಿ ಅವರಿಗೆ ಇನ್ನು ಒಂದೇ ಒಂದು ನನಗೆ ನಾನಿಬ್ರು ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ನಾವು ಸಿಂಗಲಾಜಿಪುರದಲ್ಲಿ ನಾವು ಒಂದು ಸಭೆ ಮಾಡಿದ್ದು. ಆ ಸಭೆಯಲ್ಲಿ ನಾನು ಹೇಳಿದ್ದೆ, ನಿಮ್ಮನ್ನ ಮುಖ್ಯಮಂತ್ರಿ ಆಗೋ ತನಕ ನಿಮ್ಮ ಜೊತೆ ಇರ್ತೀನಿ ಅಂತ. ಕಾರಣಾಂತರದಿಂದ ನಾನು ಕೆಲವು ಟೈಮಲ್ಲಿ ಇರೋಕ್ಕಾಗಲಿಲ್ಲ. ಆದರೂ ಇವ್ರ ಮೇಲೆ ಅಭಿಮಾನ ತುಂಬಿ ಉಕ್ಕಿ ಹರಿತಿತ್ತು. ಹಂಗಾಗಿ ಇಂಥ ಟೈಮಲ್ಲಿ ನಾನು ಸಾಹೇಬ್ರ ಜೊತೆ ಇರಬೇಕು, ಶಕ್ತಿ ಮೀರಿ ಅವ್ರ ಕೆಲಸ ಮಾಡಬೇಕು, ನಮ್ಮ MP ನಾವು ಗೆಲ್ಲಿಸಬೇಕು. ಇಡೀ ಸೌತ್ ಇಂಡಿಯಾದಲ್ಲಿ ಕರ್ನಾಟಕ ಒಂದೇ ಅಲ್ಲ, 28 ಜನದಲ್ಲಿ MP ಹೈಯೆಸ್ಟ್ ಕೆಲಸ ಮಾಡಿರೋರು, ಹೈಯೆಸ್ಟ್ ಜನಗಳಿಗೆ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರೋರು ಸುರೇಶ್ ಅವರು ಒಬ್ರು ಮಾತ್ರ. ಯಾವ MP ಸಾಧ್ಯನೇ ಇಲ್ಲ ಸೌತ್ ಇಂಡಿಯಾದಲ್ಲಿ. BJP ಅವರು ಹೇಳ್ತಾರೆ ನಮ್ಮ ಸುರೇಶ್ ಅಷ್ಟು ಕೆಲಸ ಯಾರು ಮಾಡೋದು ಸಾಧ್ಯನೇ ಇಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಅಂತ MP ಅವರನ್ನ ನಾನು ಉಳಿಸ್ಕೋಬೇಕು ಕಷ್ಟಪಟ್ಟು. ನೀವು ಒಬ್ಬೊಬ್ರುವೆ ನಂಬಿ ಏನಿಲ್ಲಿ ಬಂದಿದ್ದೀರಿ ತಾವೆಲ್ಲ, ಒಬ್ಬೊಬ್ರುವೆ ಒಂದು 26 ಓಟ್ ಹಾಕ್ಸಿ. ನೀವು 20 ಓಟ್ ಹಾಕ್ಸಿದ್ರು ನಾವು ಈ ಶಕ್ತಿ ತುಂಬಿ ನಮ್ಮ ಡಿ ಕೆ ಶಿವಕುಮಾರ್ನವ್ರನ್ನ ಮುಖ್ಯಮಂತ್ರಿಯಾಗಿ ಕಣ್ಣಾರ ನೋಡೋಣ ಅಂತ ನನ್ನ ಆಸೆ. ಇಷ್ಟೇ ನಾನು ಶಕ್ತಿ ಮೀರಿ ನಾನು ಸಾಹೇಬ್ರಿಗೆ ಕಷ್ಟಪಡ್ತೀನಿ ಅಂತೇಳಿ ನಾನು ತಮ್ಮೆಲ್ಲರಿಗೂ ಹೊಂದಿಸಿ, ದಯವಿಟ್ಟು ನೀವೆಲ್ಲ ಬೂತಲ್ಲಿ ಪ್ರತಿ ಬೂತಲ್ಲಿ ನಿಮ್ಮ ಬೂತಲ್ಲಿ ಕೂತ್ಕೊಂಡು ಮುಂದೆ ಒಬ್ಬೊಬ್ರಿಗೆ ನೀವು 20 ಓಟು ಪ್ರತಿ ಬೂತ್ ವೈಸ್ ಕೆಲಸ ಮಾಡ್ತಾರೆ. ಬೂತ್ ಎಲ್ಲ ನಿಂತ್ಕೊಂಡು ಜನ ಕರ್ಕೊಂಡ್ಬಂದು ಓಟ್ ಹಾಕ್ಸ್ತಾರೆ. ಅವರೇ ನಿಜವಾದ ಲೀಡರ್ಗಳು, ಅವರೇ ನಿಜವಾದ ಕಾರ್ಯಕರ್ತರು, ಅವ್ರಿಗೆ ನಿಜವಾದ ಅನುಕೂಲ ಸಿಕ್ಕುವಂತ ಕೆಲಸ ಮುಂದಿನ ದಿನಗಳಲ್ಲಿ ಆಯ್ತದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಕನಕಪುರ ಎಲ್ಲ ದೇಶದಲ್ಲಿ ಬಂಡೆ ಅಂತಾನೆ ಕರೀತಾರೆ, ನಾವು ಹೀಗೆ ಕರೆಯೋಣ, ಅದೇ ಥರ ಉಳಿಸ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸದಲ್ಲಿ ತಮ್ಮನ್ನೆಲ್ಲ ಸೇರಿಸಿರೋದು ಮುಖದಲ್ಲಿ ಶಿವಣ್ಣ ಭಾಳ ಶ್ರಮಪಟ್ಟು ನಾವೆಲ್ಲ ಏನೇ ನೀನು ಅಲ್ಲಿ ಯಾಕೆ ಇರ್ತೀಯ, ನಾನು JDS ಅಲ್ಲಿ ಅಂತ 20-25 ವರ್ಷ ದುಡಿದೆ. 2 ಸಾರಿ ಜಯನಗರದಲ್ಲಿ MLA ಕಂಟೆಸ್ಟ್ ಮಾಡಿದ್ದೆ. ಬಿಟ್ಬಿಟ್ಟು ಇವತ್ತು ನಾನು ಯಾತಕ್ಕೋಸ್ಕರ ನಾವೆಲ್ಲ ಬಂದ್ಬಿಟ್ಟಿದ್ದೀವಿ ಅಂದರೆ, ನಿಜವಾಗ್ಲೂ ಹೇಳ್ಬೇಕಾದ್ರೆ, ನಾನು ಸತ್ಯವಾದ ಹೇಳ್ಬೇಕಾದ್ರೆ, ಅವ್ರ ಮನೆಯಲ್ಲಿ ನಡೀತಕ್ಕಂಥ ವ್ಯವಹಾರಗಳು ಎಲ್ಲ ಸರೋದಿಲ್ಲ. ದೇಶನ ಒಂಥರ ವಿಂಗಡ ಮಾಡೋಂಥಕ್ಕಂಥ ವಿಷಯ, ಆಮೇಲೆ ಅವರೇ ಬೆಳೀತಕ್ಕಂಥ ಕುಟುಂಬ ಬೆಳೀತಕ್ಕಂಥ ಒಂದು ವಿಷಯ, ಇಷ್ಟೆಲ್ಲ ತಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವಾಗ ಅದು ಬೇಡ, ನಾವು ನಿಮ್ಮ ಮುಂದೆ ಇರ್ತಕ್ಕಂಥ ವಿಷಯ ಇಷ್ಟೇ. ಇವಾಗ ಕನಕಪುರ, ರಾಮನಗರ, ಮಾಗಡಿ, ಆನೇಕಲ್ಲು
ಬೆಂಗಳೂರು. ಸೊ ಇಷ್ಟರಲ್ಲೆಲ್ಲರೂ ನಾನು ಓಡಾಡ್ತಾ ಇದ್ದೀನಿ. ನಮ್ಮ ಡಿ ಕೆ ಸುರೇಶ್ ಅವರು ನಾನು ನಿಜವಾಗ್ಲೂ 28 ದಿನದಲ್ಲಿ ಇವರೊಬ್ಬರೇ ಕೆಲಸ ಮಾಡ್ತಾರೆ. ಇವತ್ತು ಡೆಲ್ಲಿನಲ್ಲಿ ಮಾತಾಡ್ತಕ್ಕಂಥ ವ್ಯಕ್ತಿ ಕಾವೇರಿ ಬಗ್ಗೆ ಆಗಲಿ ಮೇಕೆದಾಟು ವಿಷಯ ಆಗಲಿ ಅವರೊಬ್ಬರೇ ಇರ್ತಾರೆ. ಇವರೆಲ್ಲ ಇಲ್ವೇನ್ರಿ ಇನ್ನು 27 ಜನ ಅವ್ರೇನು ಮಾತಾಡೋಕೆ ಗಣಿಸ್ರಲ್ವ ಅವರು ಬಿಜೆಪಿಯವರು? ಹೇಳಿ, ಒಂದು ದಿವಸನ ಎತ್ತಿದ್ದಾರೆ ಅವರು? ಹೇಳಿ, ಇರಲಿ, ಇನ್ಮೇಲಾದರೂ ಅದೆಲ್ಲ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಯಾಕಂದ್ರೆ ನಮ್ದು ಮೆಜಾರಿಟಿ ಬಂದರೆ ಮೇಕೆದಾಟು ಮಾಡಿದ್ರೆ ಇವತ್ತು ನಮ್ಮ ಬೆಂಗಳೂರಿಗೆ ನಿಜವಾಗ್ಲೂ ಯಾವ ತೊಂದರೆನೂ ಇರಲ್ಲ. ನಮ್ಮ ಸಾಹೇಬ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಶಿವಣ್ಣವರು ಬಂದಿದ್ದಾರೆ, ಅವ್ರ ಮನೆಯಲ್ಲಿ ಹಾಕ್ತಾ ಇದ್ದೀವಿ. ಅವ್ರನ್ನ ಏನು ಮಾಡ್ತಾರೋ ಮಾಡಲಿ, ನಾವೆಲ್ಲ ಬಂದಿದ್ದೀವಿ ನಂಬಿ ಅವ್ರನ್ನ ನಂಬ್ಕೊಂಡಿದ್ದೀವಿ. ಆಗ ನಮ್ಮ ನಾರಾಯಣಗೌಡರು ನಾವು ಬನ್ನಿ ನೀವು ಇರಬೇಕು ಹಿರಿಯರು ಅಂತೇಳಿ ನಾವೇ ಬಲವಂತ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಅವರು ಒಂದೆರಡು ಮಾತಾಡಿ ನಮಗೆ ಸಂತೋಷವಾಗಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಎಲ್ಲರೂ ಶ್ರಮಪಟ್ಟು ಬಂದು ಇಷ್ಟೊತ್ತಾದರೂ. ಆದರೆ ಒಬ್ಬ ಮಿನಿಸ್ಟ್ರು ಇಷ್ಟೊತ್ತವರೆಗೂ ದೇಶದೊತ್ತರು ದುಡಿತಾರೆ ಅಂತಂದ್ರೆ ಅವ್ರು MP ಅಷ್ಟೇ. ಮೊನ್ನೆ ಕರ್ಕೊಂಡು ಹೋಗಿದ್ದು 2 ಗಂಟೆ ರಾತ್ರಿ ಬಂದವರು ಮಾರಾಯ ಒಂದು ಮನೆಗೆ. 2 ಗಂಟೆ ರಾತ್ರಿಯಲ್ಲಿ ಎಲ್ಲ ನೋಡಿದಿರಾ? ಯಾವ ಗಂಟೆ ಬರ್ತಾರೆ? 6 ಗಂಟೆ ಮೇಲೆ 5 ಗಂಟೆ ಬರಲ್ಲ ಮಕ್ಕಳು ಅವರು ಇವರು ಬಿಜೆಪಿಯವರು. 7 ಗಂಟೆ 1 ಗಂಟೆ ರಾತ್ರಿ ಬಂದು ಅವ್ರ ಕಷ್ಟ ಅವ್ರ ಕೈಗೆ ಸಹಾಯ ಮಾಡಿ ಅವ್ರಿಗೇನು ತೊಂದರೆ ಇದೆ ಕೇಳ್ಬಿಟ್ಟು ಹೋಗ್ತಾರೆ. ಅಷ್ಟೇ ಬೇಕಾಗಿರೋದು. ಇವತ್ತು ಅವ್ರು ಮಾಡಿರೋ ಕೊಟ್ಟಿಗೆಗಳು, ದನ ಕರುಗಳು, ರೋಡ್ಗಳು ನಾವು ನೋಡೇ ಇರ್ಲಿಲ್ಲ. ನಾನು ಕನಕಪುರ ತಾಲೂಕಿಗೆ ದಿವಸದಲ್ಲಿ ನಾನು ಮರಿಗೊಂಡ್ರು ನಮ್ಮ ಚಿಕ್ಕಪ್ಪ ಇಲ್ಲಿ ಅಲ್ಲ ಅವನ್ನ ನೋಡಿ ಅವತ್ತಿಂದ ಎಲ್ಲ MP ಗಳು MLAಗಳು ಮಾಡಿರ್ತಕ್ಕಂಥ ಕೆಲಸಗಳನ್ನು ನೋಡಿದ್ವಿ. ಇವತ್ತು ಇವ್ರು ಮಾಡಿರ್ತಕ್ಕಂಥ ಕೆಲಸಗಳು ನಾವು ನೋಡ್ತಾ ಇದ್ವಿ. ದಯಮಾಡಿ ಶಿವಣ್ಣ ಹೇಳಿದ್ರು, ಅವರು ನಮ್ಮ ಕಣ್ಣು ನೋಡಬೇಕು, ಇವರು ಆಗ್ಬೇಕು, ಅವ್ರು MP ಆಗ್ಬೇಕು. ಮುಗಿಸ್ತೀನಿ. ದಯಮಾಡಿ ನಾರಾಯಣಗೌಡರು ಮಾತಾಡಬೇಕು. ನನ್ನ ಗುರುಗಳಾದ ಕರ್ನಾಟಕ ರಾಜ್ಯ ಉಪಮುಖ್ಯಮಂತ್ರಿಗಳು ಹಾಗೂ KPCC ಅಧ್ಯಕ್ಷರು ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರ ಪಾದಾರವಿಂದಗಳಿಗೆ ನನ್ನ ನಮಸ್ಕಾರಗಳು. ಹಿರಿಯರಾದ ಶ್ರೀ ನಾರಾಯಣಗೌಡರು ಸಾಹೇಬರು, ಹಳೇಗೌಡರು ಸಾಹೇಬರು, ಚಂದ್ರಣ್ಣ ಅವರು, ರಘುನಂದನ್ ರಾಮಣ್ಣ ಸಾಹೇಬರು, ಮಲ್ವೇಗೌಡರು ಸಾಹೇಬರು, TK ಕಾಂತರಾಜ್ ಸಾಹೇಬರು, ನಮ್ಮ MP ಸಾಹೇಬರು, ಎಲ್ರಿಗೂ, ಆಮೇಲೆ ಮುಖ್ಯವಾಗಿ ಇವತ್ತು ನನ್ನ ಶಕ್ತಿ ತುಂಬಕ್ಕೆ ಬಂದಿರೋ ನನ್ನ ಎಲ್ಲ ಅಣ್ಣ ತಮ್ಮದಿರಿಗೆ ನಿಮ್ಮ ಋಣ ನಾನು ಯಾವತ್ತೂ ತೀರ್ಸೋಕ್ಕಾಗಲ್ಲ. ರಾತ್ರಿ 12 ಗಂಟೆಗೆ 79 ಕಿಲೋಮೀಟರ್ ಹಾಕೊಂಡು ನನಗೆ ನಾನು ಭಾಳಷ್ಟು ದಿವಸ ದೂರ ಇದ್ರೂ ನೀವೆಲ್ಲ ಬರಬೇಕಣ್ಣ ಅಂತ ನನಗೆ ನಾನು ಯಾಕೆಗೂ ಸಿಕ್ಕಿಲ್ಲ ಅಂದರೂ ನೀವು 16 ಜನ ಬಂದು ನನಗೆ ಇವತ್ತು ಶಕ್ತಿ ತುಂಬ್ತಾ ಇರೋದು. ನಾನು ನಿಮ್ಮ ಋಣ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಮುಖ್ಯವಾಗಿ ಒಂದು 3-4 ವರ್ಷದ ಮುಂಚೆ ನಮ್ಮ ತಂದೆ JDSನಲ್ಲಿ ಇದ್ದಾಗ ನಂದೊಂದು ಚಿಕ್ಕ ಗಲಾಟೆ ಆಗಿತ್ತು. ಅವತ್ತು ಕುಮಾರಸ್ವಾಮಿ ಅವರು ಕರೆದ್ಬಿಟ್ಟು ನನಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿತ್ತು. ಅವತ್ತು ಮಧ್ಯರಾತ್ರಿ 12 ಗಂಟೆಯಲ್ಲಿ ನನಗೋಸ್ಕರ ನಡು ಬೀದಿಯಲ್ಲಿ ಸಾವಿರಾರು ಜನದ ಮಧ್ಯೆ ನನ್ನ ಶಿವಣ್ಣನ ಮಗ, ನನ್ನ ತಮ್ಮ ಇದ್ದಂಗೆ, ನೀನು ನನ್ನ ಮಗ ಇದ್ದಂಗೆ ಅಂತ ಹೇಳ್ಬಿಟ್ಟು ನನ್ನ ಕೀರ್ತಿನ ಮತ್ತೆ ನನ್ನ ಮರ್ಯಾದೆಯನ್ನು ಕಾಪಾಡಿದ್ದು ಅವತ್ತು ನನ್ನ ಇನ್ನೊಬ್ಬ ತಂದೆ ಸಮಾನರಾದ ಶ್ರೀ DK ಶಿವಕುಮಾರ್ ಅವರು. ನಾನು ಅವತ್ತಿಂದ ಅವ್ರ ಋಣ ತೀರಿಸಬೇಕು ಅಂತ ಇಮಿಡಿಯೇಟ್ 15 ದಿವಸಕ್ಕೆ ಕೋವಿಡ್ ಬಂದಾಗಿಂದ ಅವ್ರು ನೀನು ಯಾಕೋ ಏನು ಚಿಕ್ಕ ಕೊಡಕ್ಕೆ ಬರ್ತೀಯಾ, ಚೆಕ್ಕು ಪಕ್ಕು ಏನು ಕೊಡಬೇಡ, ಹೋಗಿ ನೀನು ಜನ ಉಳಿಸ್ಕೊಂಡು ಅವ್ರು ಹೇಳಿದ ಮಾತು ನನಗೆ ಸ್ಫೂರ್ತಿ ಆಯಿತು. ಏನಾಯಿತು, ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ ಕೆಲಸ ಮಾಡ್ಕೊಬಂದೆ. ಅದು ನಮ್ಮ MP ಸಾಹೇಬರು ನನ್ನನ್ನು ಅವರಾಗಿ ಅವಿರೋ ಇಡೀ ಚನ್ನಪಟ್ಟಣ ತಾಲೂಕಿನಲ್ಲಿ ಪ್ರಪ್ರಥಮ ಜಿಲ್ಲಾಧ್ಯಕ್ಷ, ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ನಾನು. ಅವಿರೋಧವಾಗಿ ನೀನೇ ಆಗಬೇಕು ಅಂತ ಅಂದ್ಬಿಟ್ಟು ನನಗೆ ಶಕ್ತಿ ತುಂಬಿ ಭಾಳಷ್ಟು ಇದು ಮಾಡಿದ್ರು. ನಾನು ಕೆಲವು ವಿಚಾರಗಳಿಗೆ ನನಗೆ ಯಾವುದೋ ಬೇರೆ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ಸು ನೋವಾಗ್ಬಿಟ್ಟು ನಾನು ದೂರ ಇದ್ದೇ ಹೊರತು ನಾನು ಯಾವತ್ತೂ ಅವ್ರ ಗುಣದಲ್ಲೇ ಇದ್ದೀನಿ, ಸದಾ ಅವ್ರ ಗುಣದಲ್ಲೇ ಇರ್ತೀನಿ. ಅದಾದಮೇಲೆ ಇವತ್ತಿನ ದಿವಸ ನಮ್ಮ ತಂದೆ ಹೇಳ್ದಂಗೆ ನಾವು ನಮ್ಮ ತಂದೆ ಎಲ್ಲೆಲ್ಲೋ 2-3 ಸಲ ಮನಸ್ಸು ಮಾಡಿಕೊಂಡು ಅವ್ರ ಭವಿಷ್ಯನೂ ಹಾಳು ಮಾಡಿಕೊಂಡ್ರು. ಆದರೆ ನಾನು ಇವತ್ತಿನ ದಿವಸ DK ಶಿವಕುಮಾರ್ ಸಾಹೇಬರು ಇಲ್ಲ ಅಂತ ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣ ಈ ಪರಿಸ್ಥಿತಿಯಲ್ಲಿ ನಾವು ಯಾರು ನಮ್ಮಂಥ ಕಾರ್ಯಕರ್ತರಾಗಲಿ
ಸಿದ್ಧಾಂತ ಇಟ್ಕೊಂಡು ರಾಜಕಾರಣ ಮಾಡೋರಾಗಿ ಮುಂದೆ ಬೆಳೆಯೋಕ್ಕೆ ಆಗಲ್ಲ. ಹಾಸನದವ್ರು ಬಂದ್ಬಿಟ್ಟು ನಮಗೆ ಚನ್ನಪಟ್ಟಣದಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ದಬ್ಬಾಳಿಕೆ ಮಾಡಿಕೊಂಡು ನಮ್ಮನ್ನು ಅವ್ರ ಮನೆ ಹಾಳು ಮಾಡಿಕೊಂಡು ನಮ್ಮನ್ನು ಬಲಿಪಶು ಮಾಡ್ಕೊಬರೋದಕ್ಕಿಂತ ನನಗೆ ಏನೇ ನೋವಾಗ್ಬಿಡ್ಲಿ, ನನ್ನ ಪ್ರಾಣನೇ ಹೋಗ್ಬಿಡ್ಲಿ, ಆಗಿದ್ದಾಗಲಿ ಪರವಾಗಿಲ್ಲ. ಅವ್ರು ದೊಡ್ಡವ್ರಿಗಿಂತ ನನ್ನ ಮರ್ಯಾದೆ, ನನ್ನ ನೋವು ಏನು ದೊಡ್ಡದಲ್ಲ. ಈ ಸಲ ಬಂದು ನಾನು ಅವ್ರಿಗೆ ನನ್ನ ಕಷ್ಟದಲ್ಲಿ ಯಾವಾಗಲೂ ಕೈ ಹಿಡಿದವ್ರೆ. ಇವತ್ತು ಅವ್ರಿಗೆ ಏನು ಕಷ್ಟದ ಮಾತೇನಲ್ಲ, ಅವ್ರಿಗೆ ಸುಲಲಿತವಾಗಿ ನಮ್ಮ MP ಗೆಲ್ತಾರೆ. ಬಟ್ ನಾವೆಲ್ಲ ಹೆಚ್ಚಿನ ಲೀಡ್ ಕೊಡಬೇಕು ಅಷ್ಟೇ. ನಾವು ಈ ಸಂದರ್ಭದಲ್ಲಿ ಅವ್ರ ಜೊತೆ ಕೈ ಜೋಡಿಸ್ಬೇಕು. ಅದಾದಮೇಲೆ ಅವ್ರ ಮಕ್ಕಳಾಗಿ ಅವ್ರ ಹತ್ರ ಇರಬೇಕು. ಅವ್ರು ನಮ್ಮನ್ನು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ. ದಯವಿಟ್ಟು ನಿಮ್ಮ ಕಾಲು ಮುಗಿತೀನಿ, ಕೈ ಮುಗಿತೀನಿ. ದಯವಿಟ್ಟು ನಾನು ಸುಳ್ಳಾಶ್ವಾಸನೆ ಕೊಡಲ್ಲ. ಇವತ್ತಿಂದ 15 ದಿವಸ ಇದೆ. ನಮ್ಮ ತಂದೆ ಜೊತೆನೂ ಸೇರಿಕೊಂಡು, ನಮಗೆಲ್ಲ ಹಿರಿಯ ಮುಖಂಡರುಗಳ ಜೊತೆ ಸೇರಿಕೊಂಡು ಇವತ್ತಿಂದ ಹೊಸ 1-1.5 ಸಾವಿರ ಜನ ಹೊಸ ಯುವಕರನ್ನ ನಾನು ಕಟ್ಟೆ ತೀರ್ತೀನಿ. ಇಲ್ಲ ನಾನು ರಾಜಕೀಯ ಬಿಟ್ಬಿಡ್ತೀನಿ. ಚನ್ನಪಟ್ಟಣ ತಾಲೂಕಲ್ಲಿ 1-1.5 ಸಾವಿರ ಜನ ಕಟ್ತೀನಿ ನಾನು. ಇದು ನನ್ನ ಶಬ್ದ. ಅದಾದಮೇಲೆ ನಾವೆಲ್ಲರೂ ಸೇರಿ DK ಸುರೇಶ್ ಅಣ್ಣನ ಗೆಲ್ಲಿಸಲೇಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಇಲ್ಲ ಅಂದರೆ ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ BJP ಅವರು JDS ಅವ್ರು ಮಾಡ್ತಾರಲ್ಲ, ನಾವೆಲ್ಲ ಅನ್ಯಾಯ ಬಲಿಪಶುಗಳಾಗ್ಬಿಡ್ತೀವಿ. ಯುವಕರೇ ಅರ್ಥ ಮಾಡ್ಕೊಳ್ಳಿ. ನಾನು ನಿನ್ನ ಕೈ ಮುಗಿದು ಕೇಳ್ಕೊತೀನಿ. ನಮ್ಮೂರವರು ಬಂದಿದ್ದೀರಾ, ನಮ್ಮ ZP ಬಂದಿದ್ದೀರಾ, ನಮ್ಮ ತಾಲೂಕವ್ರು ಬಂದಿದ್ದೀರಾ, ಕ್ಷೇತ್ರದವ್ರು ಬಂದಿದ್ದೀರಾ. ಕೈ ಮುಗಿ ಜೋಡಿಸ್ತೀನಿ. 15 ದಿವಸ ನಿದ್ದೆ ಮಾಡೋದು ಬೇಡ. ನಾವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಮಾಡೋದು ಬೇಡ. ನಮ್ಮ ಮಕ್ಕಳು ಭವಿಷ್ಯ, ನಮ್ಮ ಭವಿಷ್ಯ ಚೆನ್ನಾಗಿರ್ಬೇಕು ಅಂದರೆ ಕಾಂಗ್ರೆಸ್ ಬರಬೇಕು. ಹಾಸನದವರು ನಮ್ಮನ್ನು ಬಲಿ ತಗೊಂಡ್ಬಿಡ್ತಾರೆ. ನಾನು ಹಾಸನದವ್ರ ಜೊತೆನೂ ಇದ್ದೆ, ಹಾಸನ ಜೊತೆಯವ್ರದ್ದು ಇದ್ದೆ. DK ಶಿವಕುಮಾರ್ ಸಾಹೇಬರು ನನಗೆ ಆ ಮಧ್ಯರಾತ್ರಿ ನನಗೆ ತೋರಿದಂಥ ನೋವು ಸಹಕಾರ ಈ ಜೀವಮಾನದಲ್ಲಿ ನನ್ನೊಂದು ಒಬ್ಬ ಚಿಕ್ಕ ಹುಡುಗ, ನಾನೊಂದು ನ್ಯಾಷನಲ್ ರೈತರು ಪ್ರೊಟೆಸ್ಟ್ ಆಯಿತು. ನಮ್ಮ ಶಿವಣ್ಣನ ಮಗನ ಬಟ್ಟೆ ಹರಿದ್ಬಿಟ್ರು ಅಂದ್ಬಿಟ್ಟು ಇಡೀ ಸ್ಟೇಟ್ ನನ್ನ ಫೇಮಸ್ ಮಾಡಿದ್ರು. ಅವ್ರಿಗೆ ಒಬ್ಬನ್ನ ಅವ್ರ ಮಡ್ಲಿಗೆ ಹಾಕೊಂಡ್ರೆ ಹೆಂಗ್ ಬೆಳೆಸ್ಬೇಕು ಅಂತ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಅವ್ರಿಗೆ ನಾಟಕೀಯ ಇಲ್ಲ. ಬ್ರದರ್ ಅಂದ್ಕೊಂಡು ಕತ್ಕುಯ್ಯಲ್ಲ. ಅವರು ಮಾತು ಹೊರಟಿದ್ರು ಮನಸ್ಸು ಬೆಣ್ಣೆ. ನಾವೆಲ್ಲ ಮತ್ತೆ ಕೈ ಮುಗಿ ಬೇಡ್ಕೊತಾ ಇದ್ದೀನಿ. ದಯವಿಟ್ಟು ನೀವೆಲ್ಲ ಸಹಕಾರ ಮಾಡಬೇಕು. ನನ್ನಿಂದ ಏನೇ ತಪ್ಪಾಗಿದ್ರು ಕ್ಷಮಿಸ್ಬೇಕು. ನನ್ನ ನೋವನ್ನ ಆಮೇಲೆ ಅಣ್ಣನ ಹತ್ರ ಬಂದ್ಬಿಟ್ಟು ನಾನು ಕ್ಲಿಯರ್ ಮಾಡ್ಕೊತೀನಿ. ದಯವಿಟ್ಟು ಅವ್ರ ಋಣ ತೀರ್ಸೋಣ. ದಯವಿಟ್ಟು ಎಲ್ಲರಿಗೂ ಮತ್ತೊಮ್ಮೆ ಕೈ ಮುಗಿತೀನಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಿದ್ದಾರೆ ವಿನಯ್ ಕುಮಾರ್ ಸರ್ಕಿ ಅವರು, ನಾರಾಯಣಗೌಡ ಇದ್ದಾರೆ, ಶಿವಣ್ಣವರಿದ್ದಾರೆ, ಕಾಳೇಗೌಡರು, ರಘುರವರು, ಮದುವೆಗೌಡರು, ಇನ್ನು ಬಹಳ ಜನ ಎಲ್ಲ ನಾಯಕರುಗಳೆಲ್ಲ ಇದ್ದೀರಿ. ಕ್ಷಮಿಸಬೇಕು, 10 ಗಂಟೆ ಮೇಲೆ ಭೇಟಿ ಮಾಡ್ತೀನಿ ಅಂತ ಹೇಳಿದೆ. ಅಲ್ಲಿ ಪ್ರಚಾರ ಮುಗಿಯೋಷ್ಟೊತ್ತಿಗೆ 10-15 ಗಂಟೆ ಆಯಿತು ಆನೇಕಲ್ನಲ್ಲಿ. ಅದಾದಮೇಲೆ ನಮ್ಮ ಪಾಪಣ್ಣ ಸೀರಿಯಸ್ಸು, ಸೊ ನನಗೋಸ್ಕರ ಕಾಯ್ತಾ ಇದ್ರು. ಇನ್ನು ಜೀವ ಹೋಗೋ ಟೈಮಲ್ಲಿದೆ, ಅಲ್ಲಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಯ್ತಾನೆ. ಹೋಗಿ ಕೊನೆಗೆ ನಿಮಗೆಲ್ಲ ಗೊತ್ತು, ಚಿಂತಪುರ ಪಾಪಣ್ಣ ಭಾಳ ಜನಕ್ಕೆಲ್ಲ ರಿಲೇಟಿವ್ಸ್ ಗೊತ್ತು. ಸೊ ಹಾಸ್ಪಿಟ್ಲಿಂದ ಮನೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ನಾಳೆ ಅಷ್ಟೊತ್ತು ತೊಗೊಂಡು ಹೋಗೋಷ್ಟೊತ್ತಿಗೆ ಜೀವ ಹೋಗುವಂಥ ಪರಿಸ್ಥಿತಿ ಇತ್ತು. ಅವ್ರನ್ನ ನೋಡಲೇಬೇಕಾಯ್ತು. ಹೋಗಿ ನಮ್ಮ ಮಾವನದ್ದು ನಿಮಗೆಲ್ಲ ಗೊತ್ತು. ಸೊ ಹೋಗಿ ಇಲ್ಲಿಗೆ ಸ್ವಲ್ಪ ಲೇಟ್ ಆಗಾಯಿತು. ಮನೆ ಕರೆಯೋಣ ಅಂತ ಮಾಡಿದೆ ಕ್ವಾರ್ಟರ್ಸ್ಗೆ. ಜಾಗ ನಿಂತ್ಕೊಳ್ಳೋದು ವೆಯ್ಟು ತೊಂದರೆ ಆಗ್ತಿದೆ ಅಂತೇಳಿ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದೀನಿ. ಈ ಕಾಂಗ್ರೆಸ್ ಕಚೇರಿಯಲ್ಲಿ ದೇವಸ್ಥಾನ ಇದೆ, ನಮಗೆಲ್ಲ ಕಾಂಗ್ರೆಸ್ಗೆ ಒಂದು ದೇವಸ್ಥಾನ ಇದೆ. ಎಲ್ಲ ದೊಡ್ಡವ್ರನ್ನೆಲ್ಲ ಇಲ್ಲೇ ಕುಂಡಿಸಿ ಪಕ್ಷಕ್ಕೆ ಸೇರಿಸೋದೆಲ್ಲ ಮಾಡ್ತೀವಿ. ಸೊ ಚನ್ನಪಟ್ಟಣದ ಕಾರ್ಯಕರ್ತರು ಕೂಡ ಇವತ್ತು ಆ ಭಾಗ್ಯ ನಮಗೆ ಸಿಕ್ಕಿದೆ. ಇಲ್ಲೇ ಬಂದು ಪಕ್ಷಕ್ಕೆ ಅದೇನು ಚನ್ನಪಟ್ಟಣದವ್ರಿಗೆ ರಾಜಕಾರಣ ಹೊಸದಾಗಿ ಹೇಳಬೇಕಾಗಿಲ್ಲ. ಆದರೆ ಇವತ್ತು ನಡೀತಾ ಇದೆಯಲ್ಲ ರಾಜಕಾರಣ ಚನ್ನಪಟ್ಟಣದಲ್ಲಿ, ಯಾರು ರಾಜಕೀಯದಲ್ಲಿ ಯಾರು ನಂಬಬೇಕು ಯಾರು ನೋಡಬೇಕು ಅಂತ ನನಗೆ ಅರ್ಥ ಆಗ್ತದೆ. ಕುಮಾರಸ್ವಾಮಿ ಮಾತು, ಯೋಗೇಶ್ವರ್ ಮಾತು, ಬೇರೂರು ಮಾತು, ಅಯ್ಯೋ ಶಿವ ಬೇಡಪ್ಪ ಬೇಡ, ಇರಲಿ. ಅವ್ರೇನಾದ್ರು ತಪ್ಪಾಡಲಿ ಏನಾದ್ರು ಮಾಡ್ತಾರೆ. ಅವ್ರು ಹೇಳುತ್ತೆ ಒಂದು, ಇವ್ರು ಹೇಳುತ್ತೆ ಒಂದು. ನಾನು ಈ ಮಧ್ಯದಲ್ಲಿ ನಾನು ನೋಡ್ಕೊಂಡು ಸುಮ್ಮನೆ ಇದ್ದೆ, ಏನು ಮಾಡೋದು ಬೇಡ ಅಂತ. ಎಲ್ಲರೂ ಉಂಟೆ ಅಂದರೆ ಕಳೆದವರು BJP ಇಬ್ಬರು ಅಲ್ಲಿ ಒಂದಾಗಕ್ಕೆ ಸಾಧ್ಯನ? ಯಾವ ಕಾರಣಕ್ಕೂ ಸಾಧ್ಯ, ಯಾವ ಕಾರಣಕ್ಕೂ. ನೀವು ಹೇಳ್ತೀನಿ ಕೇಳಿ, ಈ ಎಲೆಕ್ಷನ್ ಮುಗೀಲಿ. ಎಲೆಕ್ಷನ್ ಮುಗಿಯೋಷ್ಟೊತ್ತಿಗೆ ಫಸ್ಟು ನಿನ್ನ ಯಾರು ಕಾಂಗ್ರೆಸ್ ಅವ್ರು ಯಾರು ಏನು ಮಾಡೋದಿಲ್ಲ. ಅವ್ರು ಇವ್ರಿಗೆ ಏನು ಮಾಡಬೇಕು ಮಾಡ್ತಾರೆ, ಇವ್ರು ಅವ್ರಿಗೇನೋ ಮಾಡ್ತಾರೆ. ನಾನು ಬಿಡಿಸೋದಿಲ್ಲ. ಯಾಕೆಂದರೆ ಈಗೆಲ್ಲ ಹುಡುಗರೆಲ್ಲ
ಸರ್ಕಾರ ಮಾಡಿ ನಾಳೆ ಬೇಗ ಹಾಕ್ಬಿಡ್ತಾರೆ ಡಿಗ್ರಿ ಅಂತ. ಸೊ ಅದಕ್ಕೆ ನಾನೇನು ಮಾತಾಡೋಕ್ಕೆ ಹೋಗುದಿಲ್ಲ ಕೆಲವು ವಿಚಾರನ. ಅಂದರೆ ನಮಗೆ ಕಿತ್ತಾಟ ಮಾಡಬೇಕು ಒಪ್ಕೊಳ್ಳೋಣ, ಆದರೆ ಹಿಂಗೆ ಈ ಮಟ್ಟಕ್ಕೆ ಹೋಗಿ ಈ ಥರ ಮಾಡಿಕೊಂಡು ಎಲ್ಲಿ ಹೋಗ್ಬೇಕು ನಮ್ಮ ಕಾರ್ಯಕರ್ತರು? ಯಾರಿಗೋಸ್ಕರ ದುಡ್ಡು, ಯಾರಿಗೋಸ್ಕರ ಕಿತ್ತಾಡೋದು? ಇದು ಪಂಚಾಯತಿ ಲೆವೆಲಲ್ಲಿ, ಹಳ್ಳಿ ಲೆವೆಲಲ್ಲಿ ಇದೆಲ್ಲ ಸಾಧ್ಯ ಇಲ್ಲ. ಇವತ್ತು ಇಷ್ಟು ಜನ ನಾವು ಕಡಿಮೆ ಓಟ್ ನಮ್ಮ ಬಂದಿರ್ಬೋದು, ಅಲ್ಲಿ ಪಕ್ಷ ಇದೆ, ಏನೋ BJP ಸೋಲಿಸ್ಬೇಕು ಅಂತ ಕೆಲವೆಲ್ಲ ಮುಸಲ್ಮಾನರೆಲ್ಲ ದಳಕ್ಕೆ ಸಪೋರ್ಟ್ ಮಾಡೋದು. ಈಗ ತಿರ್ಗಾ ಅವರೆಲ್ಲ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಬಹುಶಃ ಕಳೆದ ಒಂದು 3-4 ತಿಂಗಳಿಂದ ಹೆಚ್ಚು ಕಮ್ಮಿ ಒಂದು 10,000 ಜನ ಕಾರ್ಯಕರ್ತರು ನಮ್ಮ ಪಾರ್ಟಿ ಸೇರ್ಕೊಂಡಿದ್ದಾರೆ. BJPಯಿಂದ ಸೇರ್ಕೊಂಡವ್ರೆ, ದಳದಿಂದ ಸೇರ್ಕೊಂಡವ್ರೆ, ಎಲ್ಲ ಸೇರ್ಕೊಂಡವ್ರೆ. ಈಗ ರಘುವರು ಹೇಳ್ತಾ ಇದ್ರು, ಅಟ್ಲೀಸ್ಟ್ ಸಮಾರು ಕೊಡ್ತೀವಿ, ಇಲ್ಲ ಲೀಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಸಾಕು, ನಾನು ಸೌತು 40,000 50,000 ಮೈನಸ್ ಇದೆ, ಅಲ್ಲಿ ಪ್ರವಾಸ ಮಾಡಿ ನೋಡ್ತಾ ಇದ್ದೀನಿ. ಯಾವ ಕಾರಣಕ್ಕೂ ಈ ಸತಿ ಆ ಏನು ಮೈನಸ್ ಇತ್ತು ಅದನ್ನು ಕೂಡ ಲೀಡ್ ಆಗಿ ಮೈನಸ್ ಆಗಿಲ್ಲ, ಪ್ಲಸ್ ಆಗಿ ಇದೀಗ ಅಲ್ಲೂ ಕೂಡ ಸೌತು, ಆನೆಕಲ್ಲು, ರಾಜರಾಜೇಶ್ವರ ಅಷ್ಟು ಚೆನ್ನಾಗಿ ಅಲ್ಲಿ ಕೆಲಸ ನಡೀತಾ ಇದೆ. ಯಾವ ಮೋದಿ ಗಾಳಿನಿಲ್ಲ. ಈಗ ನೋಡಿ, ನನಗೆ ಆಶ್ಚರ್ಯ, ಈಗ ಜನತಾದಳ ಇರೋದು ನಮ್ಮಲ್ಲಿ, BJP ಏನಿರಲಿಲ್ಲ ನಮ್ಮ ಹಳ್ಳಿಗಳಲ್ಲಿ, ನಮಗೆ ಆಪೋಸಿಟ್. ಈಗ ಅವರು ಕ್ಯಾಂಡಿಡೇಟ್ನ ಗೌಡ್ರು ಕುಮಾರಸ್ವಾಮಿ ಅವ್ರ ಬಾಮೈದನ್ನ ಅವ್ರ ಹೇಳಿನ ದಳದಲ್ಲಿ ನಿಲ್ಲಿಸ್ಬೇಕಾನೆ ಅವ್ರ ಸಿಂಬಲಲ್ಲಿ ನಿಲ್ಲಿಸ್ಬಿಟ್ಟು ಎತ್ಕೊಂಡೋಗಿ BJP ಸಿಂಬಲ್ ನಿಲ್ಸೋರೆ. ಇನ್ನೇನು ತಿರ್ಗ BJP ದಳ ಕಟ್ಟಿದವರು, JDS ಏನು ಕಟ್ಟಿದವರು, ಇನ್ನೇನು ಮಾಡೋದು, ಏನಂತ ಕೇಳಿದವರು ನನಗೆ ಅರ್ಥ ಆಗಲ್ಲ. ದಳನೇ ಕಂಪ್ಲೀಟ್ ಅವರು ಮಾರ್ಬಿಟ್ಟಂಗೆ. ಅದು ಯಾರು ಹೇಳ್ತಾರಲ್ಲ, ನನಗೆ ಯಾರೋ ನಿನಗೆ ಹೇಳ್ತಾ ಇದ್ರು ಬೆಳಗ್ಗೆ, ನನ್ನ ಫ್ರೆಂಡು, ಈ ಆಡಳಿತದ ಅಧಿಕಾರ ಕೊಟ್ಟರೆ ಇದನ್ನ ಒಡೆಯಲಿಕ್ಕೆ ಅಂತ. ಹಂಗೆ ಕುಮಾರಸ್ವಾಮಿಗೆ ದೇವರು ಅಧಿಕಾರ ಕೊಟ್ಬಿಟ್ಟು ಕಂಪ್ಲೀಟ್ ಅವ್ರ ಪಾರ್ಟಿನ ನಿರ್ಣಯ ಮಾಡಬೇಕು ಅಂತ ಪರಿಸ್ಥಿತಿ ಬಂತು. ಇಂತಿಂದೇ ತಿರ್ಗಿ GD ದೇವರು ಹೇಳ್ತಾರೆ, ಎಲೆಕ್ಷನ್ ಆದ್ಮೇಲೆ ನಾವು ಹೆಂಗ್ ನೋಡ್ಕೋದ್ರಿಂದ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ಅಂತ. ಏನಾಗಬೇಕು? ಇವ್ರು ಹೇಳ್ತಾರೆ ಕುಮಾರಸ್ವಾಮಿ, ಒಂದಿನ ಡೆಲ್ಲಿಯಿಂದ ಬಂದು ಹೇಳೋದು, ಎಲ್ಲ ನಮ್ಮ ಸರಿಯಾಗಿ ನೋಡ್ಕೋತಾ ಇಲ್ಲ, ಏನು ಇಷ್ಟ ಬಂದ ತೀರ್ಮಾನ ಮಾಡಿ. ನೆಕ್ಸ್ಟ್ ಏನಾಯ್ತು ಗೊತ್ತಿಲ್ಲ, ತಿರ್ಗಿ ಪ್ರೆಸ್ ಕಾನ್ಫರೆನ್ಸ್ ಕರೆದು ನನ್ ಬೈತಾ ಇರ್ತೀನಿ, ನನ್ ಬೈತಾ ಇರ್ತೀನಿ. ನಾನು ಇಲ್ಲಿ ಇರ್ಬಿಟ್ಟು ಪಾಪ ಇನ್ನೂ ಉಳ್ಕೊಳ್ಳಿ, ಏನೋ ನಮ್ಮ ಜಿಲ್ಲೆ ಅಂತ ನಾವೆಲ್ಲ ಮರ್ಬಿಟ್ಟು ಸಪೋರ್ಟ್ ಮಾಡಿದ್ರೆ ನಾನೇ ವಿಷಯ ಹಾಕ್ಬಿಟ್ಟಂತೆ. ಯಾರು ವಿಷಯ ಹಾಕ್ಬಿಟ್ಟೆ? ನಮ್ಮ ಕಾರ್ಯಕರ್ತರು ನಾನು ವಿಷಯ ಹಾಕಿದ್ದೆ ಹೊತ್ತು ಪಾಪ ಅವರೆಲ್ಲ ನಮ್ಮ ಕಾರ್ಯಕರ್ತರು ಬೇಡ 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 ಅಂತ ಎಷ್ಟು ಹೇಳಿದ್ರು. ನಾನು ಇಲ್ಲಿ ಕಂಡ್ರೆ ಪಾರ್ಟಿಗಳಲ್ಲಿ ಕೇಳಬೇಕು ಅಂತ ಅಂದ್ಬಿಟ್ಟು ನಾನು ನಮ್ಮ ಏನೋ ಒಂದು ಸಿದ್ಧಾಂತನ BJPನ ದೂರ ಇಡಬೇಕು ಅಂತ ಸಪೋರ್ಟ್ ಮಾಡಿ. ಈಗ ಯಾರದವ ತೆಗೆದ್ರು ಕುಮಾರಸ್ವಾಮಿನ, ಯಾರು ತೆಗೆದಿದ್ದು? ಯೋಗೇಶ ತೆಗೆದ, ಅಶೋಕ್ ತೆಗೆದ, ಯಡಿಯೂರಪ್ಪ ತೆಗೆದ, ಎಲ್ಲ ಇವರೇ ತೆಗೆದಿದ್ದು. ಅವನ್ನೇ ಕರ್ಕೊಂಡು ಈಗ ನಾವು ಮಠಸ್ವಾಮಿ ಅದು ಇವ್ರಿಗೂ ತಿಳಿಸ್ಬೇಕು. ಹೇಳ್ತೀನಿ ಟಿವಿಲಿ ಇವತ್ತು ನಿನ್ನ ಹೇಳ್ತೀನಿ. ಹಂಗೆ ಒಂದಿನ ಆಯ್ತಪ್ಪ, ದಳದ ಮುಖ್ಯಮಂತ್ರಿ ಇದ್ರು, ಬಹಳ ಸಂತೋಷ. ಏನಾದ್ರು ಒಂದು ಸಣ್ಣ ಅಧಿಕಾರ ಕೊಟ್ಟಂತೆ ಯಾರು ಕಾರ್ಯಕರ್ತರಿಗೆ ನಮ್ ಬೇಡರಿ, ಅವ್ರ ಪಾರ್ಟಿಗೆ ಕಾರ್ಯಕರ್ತರಿಗೆ ಯಾರಿಗಾರು ಒಂದು ಸಣ್ಣ ಚೇರ್ಮನ್ ಮಾಡಿಸಿದ್ರು, ಒಂದು ಮೆಂಬರ್ ಮಾಡಕ್ಕಾಯ್ತಿದ್ರು ಮಾಡೋದ್ರಲ್ಲಿ ಯಾರು ಒಂದು ಸಣ್ಣ ಅಧಿಕಾರ ಕೊಟ್ಟಿಲ್ಲ. ಅದ್ ಯಾಕೆ ಅದನ್ನ ಸುಳ್ಳು ಹೇಳ್ಕೊಂಡು ಕಾಲ ಕಟ್ಕೊಂಡು ಏನಾಗಬೇಕು? ಏನಿಲ್ಲ, ನನಗೆ ಅರ್ಥನೇ ಆಗುದಿಲ್ಲ. ಕಾರ್ಯಕರ್ತಿಲ್ಲ ಅಂದ್ರೆ ಯಾವ ಪಾರ್ಟಿ ಇರ್ತದೆ? ಕಾರ್ಯಕರ್ತಿದ್ದಕ್ಕೆ ಕಾರ್ಯಕರ್ತಿಂದ ಯಾವ್ದು ಪಾರ್ಟಿನೂ ಇರುವುದಿಲ್ಲ. ಈಗ ಆಯ್ತಪ್ಪ, ಏನು ಹೋಗಿ ಅಧಿಕಾರ ಬಂತು, ಈಗ ಅಧಿಕಾರ ಇದ್ದಾಗೆ ಮಾಡಕ್ಕಾಗ, ಅಧಿಕಾರ ಇದ್ದಾಗ ಈಗ ನೋಡಿ ಬಾಮೈದಲ್ಲಿ ಎಲೆಕ್ಷನ್ ನಿಲ್ಸ್ಬಿಟ್ಟು ಮಡಿ ತಿನ್ಕೊಂಡು ತನ್ನ ಊರಲ್ಲಿ ತಾನು ನಿಂತ್ಕೊಳಕ್ ಆಗ್ತಿರ್ತಾರೆ. ನಿನ್ಗೆ ನಿನ್ ಊರಲ್ಲಿ ನಂಬಿಕೆ ಇಲ್ಲ ಅಂದ್ರೆ ನೀನೋಗಿ ಬೇರೆ ಊರಿಗೆ ಹೋಗಿ ನಿಂತ್ಕೊಂಡ್ಬಿಟ್ಟು. ನನ್ನ ಪ್ರಕಾರ ನನಗೆ ಹೇಳ್ತೀನಲ್ಲ, 3 ಸೀಟು ಹಾಸನೂ ಗೆಲ್ಲುವುದಿಲ್ಲ, ಮಂಡ್ಯನೂ ಗೆಲ್ಲುವುದಿಲ್ಲ, ನಾನು ಬೆಂಗಳೂರು ರೂರಲ್ಲೂ ಗೆಲ್ಲುವುದಿಲ್ಲ, ಕೋಲಾರೂ ಗೆಲ್ಲುವುದಿಲ್ಲ. ನೀವು ಹೇಳಿದಂಗೆ ಶ್ರಮ ಪಟ್ಬಿಟ್ಟು ಚರ್ಪಟ್ಟ ನೀವು ಸಮ ಮಾಡಿ ಸಾಕು. ಒಂದು ವೋಟ್ ಜಾಸ್ತಿ ಲೀಡ್ ಕೊಡಿ ಸಾಕು. ಮೇಲೆ ಒಂದು ವೋಟ್ ಲೀಡ್ ಕೊಡಿ. ಏನು BJP ಯೋಗೇಶನೇನು ಸುಮ್ಮನೆ ಬಿಡ್ತಾರೆ ತಿಳ್ಕೊಳ್ಕೋಬೇಡಿ. ಅವನ್ನ ಫಸ್ಟ್ ಅವನ್ನ ಬಲಿ ಹಾಕ್ತಾರೆ. ನೀವೇ ತಲೆ ಕೆಡ್ಸ್ಕೊಳ್ಕೋಬೇಡಿ, ಅವರೇ ಬಲಿ ಹಾಕ್ತಾರೆ. ಇವನು ಅವನ್ನ ಸುಮ್ಮನೆ ಬಿಡಲ್ಲ, ಇವನು ಸಾಕು ಜೊತೆಲೆ ಇಟ್ಕೊಂಡಿದ್ದಾರೆ.
ಇನ್ನೇ ಏನೇನೋ ಕೇಸ್ಗಳೆಲ್ಲ ಇತ್ತು. ನಾನು ಸುಮ್ಮನೆ ಎಲೆಕ್ಷನ್ ಆಗಿದ್ದು ಸುಮ್ಮನೆ ಇದ್ದೀನಿ. ಅವನನ್ನು ಮಾಡ್ಕೊಂಡಿದ್ದ ಕರ್ಮಗಳೆಲ್ಲ ವಿಪರೀತವೆ. ನಾನು ಅವೆಲ್ಲ ಆಮೇಲೆ ಮಾತಾಡ್ತೀನಿ. ಈಗ ಏನು ಮಾತಾಡೋದು ಬೇಡ. ನೀವೆಲ್ಲ ನಮ್ಮನ್ನು ನಂಬಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಜೆಪಿ ಬಿಟ್ಟು ಸೇರ್ತಾ ಇದ್ದೀರಿ, ಇದೆಲ್ಲ ಬಿಟ್ಟು ಸೇರ್ತಾ ಇದ್ದೀರಿ, ಬಂದಿದ್ದೀರಿ. ನಿಮ್ಮ ಮನೆ ಇದು ದೇವಸ್ಥಾನದಲ್ಲಿ ಸೇರ್ತಾ ಇದ್ದೀರಿ. ಇದು ನಿಮ್ಮ ತಲೆಗಿರಲಿ. ಎಲ್ಲ ಒಟ್ಟಿಗೆ ಕೆಲಸ ಮಾಡಿ. ಈಗ ನಿಮಗೆ ಒಂದು ದೊಡ್ಡ ಶಕ್ತಿ ಏನಪ್ಪ ಅಂದರೆ ನಮ್ಮ ಈ ಭಾಗ್ಯಗಳು, ನಮ್ಮ ಗ್ಯಾರಂಟಿಗಳು, ಕಾಂಗ್ರೆಸ್ ಗ್ಯಾರಂಟಿಗಳು. ಈಗೆಲ್ಲ ಎಲೆಕ್ಷನ್ಗೆ ಅವರು ಸಣ್ಣ ಪೂರ್ಣ ಕೊಡ್ತಾರೆ. ಈಗ ನಾವು ನೋಡಿ ಪ್ರತಿ ತಿಂಗಳಿಗೆ ಹೆಣ್ಮಕ್ಳು ಯಾರು ಮಾತ್ರ ಕೇಳ್ತಾರ, ಅವ್ರ ಅನುಕೂಲ ಆಗೋದು ನೋಡ್ತಾವ್ರೆ. ಪ್ರತಿ ನಿಮ್ಮಲ್ಲಿ ಕರೆಂಟ್ ಬಿಲ್ ಕಟ್ತಾ ಇದ್ರಿ ನೀವೆಲ್ಲ 500, 600, 300, 700, 800, 1000 ಕಟ್ತಾ ಇದ್ರಿ. ಎಲ್ಲರೂ ಹೆಚ್ಚು ಕಮ್ಮಿ 80 ಭಾಗ ನೀವೆಲ್ಲ ಫ್ರೀ ಬರ್ತಾಯಿರ್ತಾನೆ. 10 kg ಅಕ್ಕಿ ಬರ್ತಾಯಿರ್ತಾನೆ. ನಿಮ್ಮ ಹೆಂಗಸುಗಳ ದುಡ್ಡು ಬರ್ತಾನೆ. ಎಲ್ಲರೂ ಯಾರು ಹೆಂಗಸರು ನೀವು ಬೇಕಾದ್ರೆ ಹೆಚ್ಚು ಕಮ್ಮಿ ಮಾಡ್ಬೋದು. ಹೆಂಗಸುಗಳನ್ನ ಮೋಸ ಮಾಡಲ್ಲ, ಯಾರು ಮಾಡೋದು. ಎಲ್ಲ ಅಕೌಂಟ್ ಅದು ದಿನ ಫೋನ್ ಮಾಡಿಸ್ತಾ ಇದೀವಿ. ಫೋನ್ ಮಾಡಿ ಚೆಕ್ ಮಾಡ್ತಾ ಇದೀವಿ, ಯಾರು ಬರ್ತಾ ಇದೆಯೋ ಇಲ್ಲೋ ಏನು ಎತ್ತ ಅಂತೇಳಿ ಮನೆಗೂ ಫೋನು ಮಾಡ್ತಾ ಇದೀವಿ. ಎಲ್ಲ ಚೆಕ್ ಮಾಡ್ತಾ ಇದೀವಿ. ಎಲ್ಲರಿಗೂ ಕರೆಕ್ಟ್ ಆಗಬೇಕು. 97-96% ಎಷ್ಟು 92 ಅಣ್ಣ, 92% ಎಲ್ಲರೂ ಕೂಡ ಆಗ್ತದೆ. ಮಿಕ್ಕಿದ್ದು ಏನು ಮಾಡ್ತಾವ್ರೆ ಏಜೆಂಟ್ಗಳು ಹಾಕ್ಬೇಕಾರೆ ಆ ಫೋನ್ ನಂಬರ್ ಇಲ್ಲ ಅಂದ್ರೆ ತನ್ನ ಸ್ವಂತ ಫೋನ್ ಹಾಕ್ಬಿಡ್ತಾವ್ರೆ. ದುಡ್ಡು 12 ರೂಪಾಯಿ ಕೊಡ್ತಿದ್ದವ್ರಿಗೆ ರಿಜಿಸ್ಟರ್ ಮಾಡೋಕ್ಕೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ ಹೊತ್ತು. ಇದಕ್ಕಿನ್ನ ನಮ್ಮ ಕೆಲಸ ನೋಡ್ಬಿಟ್ಟು ನಾನು ಸಿದ್ದರಾಮಯ್ಯನವ್ರು ಏನು ಸೈನ್ ಮಾಡೋ ಚೆಕ್ನ ಅದನ್ನ 5 ತಿಂಗಳಲ್ಲಿ ರಘು ಹೇಳ್ದಂಗೆ ನಮ್ಮ ಇವ್ರು ಹೇಳ್ದಂಗೆ 5-6 ತಿಂಗಳಲ್ಲೇ ಅನುಷ್ಠಾನಕ್ಕೊಂದು ನಾವು ತಂದಿದ್ದೀವಿ. ಈಗ ಸೆಂಟ್ರಲ್ ಪಾರ್ಟಿ, ನಮ್ಮ ಕೇಂದ್ರ ಪಾರ್ಟಿ, ನಮ್ಮ ACC ಡೆಲ್ಲಿಯಿಂದ ಈಗ ನಾವು 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅನೌನ್ಸ್ ಮಾಡೋದು. ಅಂದರೆ 8,000 ಕಾಂಗ್ರೆಸ್ ಸರ್ಕಾರ ಬಂದ್ರೆ ನೀವೆಲ್ಲ ತಂದ್ರೆ 8,000-8,500 ಕೊಡ್ತೀವಿ. ಯುವಕರಿಗೆ ಉದ್ಯೋಗ ಇಲ್ಲದವ್ರಿಗೆ ಅದು 1 ಲಕ್ಷ ಕೊಡ್ತೀವಿ ವರ್ಷಕ್ಕೆ ಅಂತ ಅನೌನ್ಸ್ ಮಾಡಿದ್ವಿ. ಇನ್ಶೂರೆನ್ಸ್ಗೆ 25 ಲಕ್ಷ ಅನೌನ್ಸ್ ಮಾಡಿದ್ವಿ. ಈ ರೀತಿ ಹೆಲ್ತ್ ಇನ್ಶೂರೆನ್ಸ್, ಆರೋಗ್ಯ ಇನ್ಶೂರೆನ್ಸ್. ಸೊ ಹಿಂಗೆ ಬೇಕಾದಷ್ಟು ರೈತರುಗಳಿಗೆಲ್ಲ ಬೇಕಾದಷ್ಟು ಅಲ್ಲೂ ಕೂಡ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ನೀವು ಇದನ್ನು ಮನೆಗೂ ತಲುಪಿಸ್ಬೇಕು, ಎಲ್ಲ ಮಾಡಬೇಕು. ನನಗೇನು ಮಾಡ್ತಪ್ಪ, ನನಗೆ ದುಡ್ಡು ಕೊಟ್ರೆ ಅನ್ನೋ ಮುಖ್ಯ ಅಲ್ಲ. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ನಮ್ಮ ಸರ್ಕಾರ 5-6 ಸಾವಿರ ರೂಪಾಯಿ ತಿಂಗಳಿಗೆ ನೇರವಾಗಿ ಅಕ್ಕಿಯಿಂದ ಹಿಡಿದು ಯುವಕರಿಗಿಂದ ಹಿಡಿದು ಇದನ್ನ 2,000 ರೂಪಾಯಿಂದ ಹಿಡಿದು ಈ ರೀತಿ ಎಲ್ಲ ಸಹಕಾರವನ್ನು ಕೊಡ್ತಾ ಇದ್ದೀವಿ. ಇದನ್ನು ತಾವು ತೊಂದರೆ ಇಟ್ಕೊಳ್ಳಿ. ಈ ಎಲೆಕ್ಷನ್ ದೇಶ ನೋಡ್ತಾ ಇದೆ. ಯಾವ ಕಾರಣಕ್ಕೂ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಈಗ ಹಿಂದೆ ನಾನು ಮಂತ್ರಿನೇ ಇರಲಿಲ್ಲ ಸಿದ್ದರಾಮಯ್ಯ ಗೌರ್ಮೆಂಟ್ ಅಲ್ಲಿ. ಬರೀ 3 ಜನ MLA ಇದ್ರು. ನಾನು ಮುಂದತ್ತ ಇವನು ನಮ್ಮ ಆನೆಕಲ್ಶಿ ಅವರೇ ಇದ್ದಿದ್ದಾರೆ. ಇನ್ಯಾರಿದ್ರು ಯಾರೇ ಇದ್ರು, ಎಲ್ಲ ಅವರೇ ಇದ್ರು. ರಾಮನಗರ ಅವರೇ ಇದ್ರು. ಚನ್ನಪಣ್ಣ ಯೋಗೇಶ ಇದ್ದ. ಮಾಗಡಿ ಮಂಜು MLA ನಮ್ಮ ಪಾರ್ಟಿ. JDS ಅಣ್ಣ, ಬಾಲಕೃಷ್ಣ ಇದ್ರು. ಆಗೇನಾಯ್ತು, ಹಿಂಗೆ ಎಲೆಕ್ಷನ್ ಇತ್ತು. ಸೊ ನಾನು ಸೂರ್ಯ ಹೆಸರು ಅನೌನ್ಸ್ ಮಾಡ್ತು. ಸೂರ್ಯ ಇಷ್ಟು ಪರಿಚಯನೂ ಇಲ್ಲ ಜನಕ್ಕೆ. ಕೊನೆಗೆ ವಿಧಿ ಇಲ್ಲ, ನಾವೆಲ್ಲ ಫೈಟ್ ಮಾಡಬೇಕಾಯ್ತು. ಫೈಟ್ ಮಾಡ್ಬೇಕಾದ್ರೆ ಕೊನೆಗೆ ಅನಿತಾ ಕುಮಾರಸ್ವಾಮಿ ನಿಲ್ಲಿಸ್ಬೇಕು. ಬಿಜೆಪಿಯವರಿಬ್ರು ಒಂದಾಗಬೇಕು. ಬಿಜೆಪಿಯವ್ರು ಗ್ಯಾರಂಟಿ ಆಗ್ತಿಲ್ಲ. ಇದೇ ರೀತಿ ಒಂದು ಕ್ಯಾಂಡಿಡೇಟ್ ಏನಾಯ್ತು, ಇಬ್ರು ಸೇರಿ 2.5 ಲಕ್ಷ ಲೀಡ್ ಇತ್ತು. ಕೊನೆಗೆ DK ಸುರೇಶ್ 1,30,000 ಹೋಟೆಲ್ ಕೇಳಿದ್ರು. ಇವತ್ತು ಅದೇ ಪರಿಸ್ಥಿತಿ ಇದೆ. ಸೊ ಹಂಗೆ ಅವರು ಇಬ್ಬರ ಒಂದಾಗಿ ಏನ್ ಬೇಕಾದ್ರೂ ಮಾಡ್ಕೊಂಡು ಏನ್ ತೊಂದರೆ ಇಲ್ಲ. ನಮ್ಮ ಓಟ್ ಏನಾಗುತ್ತೆ, ಓಟ್ ಹಾಗೆ ಆಗ್ತದೆ. ಆಮೇಲೆ ಸುರೇಶ್ ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಕೆಲಸ ಇದೆಯಲ್ಲ, ಹೆಣ ಊತಿದ್ದಿಂದ ಹಿಡಿದು ಬಡವರಿಗೆ ಔಷಧಿ ಕೊಟ್ಟಿದ್ದರಿಂದ ಹಿಡಿದು ಕೊಟ್ಟಿದ್ದು, ಬಹುಶಃ ತರಕಾರಿ ಕೊಟ್ಟಿದ್ದು ಯಾರು ಕೂಡ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಸೇವೆನ ಮಾಡಿದ್ದಾರೆ. ಸೊ ನಿಮ್ಗೆಲ್ಲ ಶಕ್ತಿ. ಬಹಳ ಜನ ಯುವಕರು ಬಂದಿದ್ದೀರಿ, ನನ್ಗೆ ಬಹಳ ಸಂತೋಷ ಆಯ್ತು. ಶಿವಣ್ಣವರು, ಕಾಳೇಗೌಡರು, ಎಕ್ಕಿದ್ದು ಎಲ್ಲ ನಮ್ಮ ಸಚಿ ಎಲ್ಲ ಬಂದಿದ್ದಾರೆ. ಎಲ್ಲ ಬಂದಿದ್ದೀವಿ. ಇನ್ನು ಯಾರು ಸೇರಿಸ್ಕೋಬೇಕು ನೀವು ಸೇರ್ತೀವಿ. ಮಧ್ಯೆ ಚನ್ನಪಟ್ಟಣಕ್ಕೂ ನಾನು ಫುಲ್ ಬರ್ತೀನಿ, ಒಂದಿನ ಬರ್ತೀನಿ. ಬಂದು ಬೇರೆ ಕಡೆ ಎಲ್ಲ ಟೂರ್ ಮಾಡೋದಿದೆ, ನಾನು ಬರ್ತೀನಿ. ನಿಮ್ಮ ಜವಾಬ್ದಾರಿ, ನೀವೇ ಕ್ಯಾಂಡಿಡೇಟ್. ಇನ್ನು ಮುಂದಕ್ಕೆ ಯಾರು ಸೇರಿಸ್ಕೋಬೇಕು ಅಂತ ಹೇಳಿ
ಈ ಜನ ಹೋಗಿದ್ದೀರಿ ಅಂತ ಅಂದ್ರೆ ತಿರ್ಗಿ ಇವತ್ತು ಅದನ್ನ ಇದ್ರೆ ಬಿಡ್ಬಿಡ್ತಾರೆ. ಯೋಗೇಶ್ ಬಿಡ್ಬಿಡ್ತಾರೆ, ಕುಮಾರಸ್ವಾಮಿ ಬಿಡ್ಬಿಡ್ತಾರೆ. ಮೊನ್ನೆ ನೀವು ಗೌಸ್ನವ್ರು ಬಂದಕ್ಕೆ ನಾವು ಇವನ್ಗೆ ನಮ್ಮ ಇದು ಬ್ಲಾಕ್ ಅಧ್ಯಕ್ಷ ದಳದವ್ರ ಏನಿತ್ತು ಬೈದಿದ್ದೆ ಹೋಗಿ ಎಳ್ಕೊಬ ಅಂತ ಧಮಕಿ ಆಗ್ತಿದ್ದಂತೆ. ಕಂಪ್ಲೀಟ್ ಆಗಿದೆ. ಸೊ ಆಯ್ತು, ಅವ್ರು ಏನಾದ್ರು ಮಾಡ್ಕೊಳ್ಳಿ. ನೋಡಿ, ನಿಮ್ ಹಿಂದೆ ಮೀಡಿಯಾ ಹುಡುಕೊಂಡು ಬಂದಾರೆ 12 ಗಂಟೆ. ಸೊ ಫಸ್ಟ್ ನಾನು ಇವತ್ತು ಪಕ್ಷಕ್ಕೆ ಸೇರ್ಪಡೆದಂತ ಎಲ್ಲ ಕಾರ್ಯಕರ್ತರಿಗೆ ಇವತ್ತು ನಮ್ಮ ಶಿವಣ್ಣವರ ಮುಖಂಡತ್ವದಲ್ಲಿ ಇಲ್ಲಿ ಬಂದಿರೋಂಥ ನಮ್ಮ ಕನಕಪುರದ ಕಾಳೇಗೌಡರು ಸ್ವಾಮಿದಾನ ಹರಿಗೌಡರು ಎಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತ ಮಾಡ್ತೇನೆ. ಯಾರು ಹಳಬರು ಹೊಸಬರು ಎಲ್ಲ ಕೂಡ ಮುಂದಕ್ಕೆಲ್ಲ ಒಗ್ಗಟ್ಟಿನಿಂದ ತೆಗೆದುಕೊಳ್ಳುವಂತ ಕೆಲಸ ಮಾಡ್ತೀವಿ. ಈಗ ನೋಡಿ, ಪಾಪ ಕೆಲವರೆಲ್ಲ ಇಲ್ಲಿದ್ದಾರೆ, ನಮ್ಮ ರಾಜು, ಶ್ರೀನಿವಾಸು ಅವರೆಲ್ಲ ಮೊದಲಿಂದ ಪ್ರಾಣ ಕೊಟ್ಟು ಅವರೆಲ್ಲ ನಮ್ಮನ್ನ ಬೆಳೆಸೋದಕ್ಕೆ ನಾವು ಇಲ್ಲಿ ಕೂತಿದ್ದೀವಿ. ಯಾರು ಇಲ್ಲ ವಿಪಕ್ಷಕ್ಕೆ ಹೋಗ್ಲಿಲ್ಲ. ಆಗ ಇಲ್ಲಿದ್ದೇ ಇವರೊಂದು 8 ಜನ ಹುಡುಗರು ನಿಂತ್ಕೊಂಡು ಇವರು ಇಷ್ಟು ಮಾಡಲಿಕ್ಕೆ ಆಗಲಿಲ್ಲ. ತಿರ್ಗಾ ನಾನು ತಯಾರು ಮಾಡಲಿಲ್ಲ ಅಂದ್ರೆ ವಿಪಕ್ಷ ಹೋಗ್ಲಿ ಯೋಗೇಶ್ ಗೆಲಕ್ಕೆ ಆಯ್ತಿಲ್ಲ. ಆಯ್ತು ಬಿಡಿ, ಇದೆಲ್ಲ ಮುಗಿದ ಅಧ್ಯಾಯ. ಮುಂದಕ್ಕೆ ಅಲ್ಲಿ ಒಂದು ಹೊಸ ಕಾಂಗ್ರೆಸ್ ಮಾಡ್ಕೊಳ್ಳೋ ಕೆಲಸ ನಾವೆಲ್ಲ ಮಾಡೋಣ. ನಿಮ್ಮ ಆಶೀರ್ವಾದ ಇಲ್ಲಿ ನಾವೆಲ್ಲ ಬಂದಕ್ಕೆ ನೀವೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಪಕ್ಷದ ಪರವಾಗಿ ತುಂಬ ಹೃದಯದಿಂದ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎಲ್ಲರಿಗೂ. ಈಗ ಬನ್ನಿ ಮುಂದಕ್ಕೆ ಎಲ್ಲ ಯಾರು ಮೇನ್ ಅವರೆಲ್ಲ ಈಗ ಎಲ್ಲರಿಗೂ ಶಾಲಾಕ್ರು ಎಲ್ಲರೂ ಕಗಡೆ ಕೂತಿರೋಗೆಲ್ಲ ಫಸ್ಟ್ ಇವ್ರಿಗೆ ಹಾಕ್ಸೋಣ. ಕಗಡೆ ಎಲ್ಲ ಮಿಕ್ಸರ್ ಎಲ್ಲ ಕಗಡೆ ಎಲ್ಲ ಹಾಕೋ ಅಭಿ ಹಾಕೋ ನೀನೆ. ಶ್ರೀನಿವಾಸ ಫೋಟೋ ತಗೊಳ್ಳ ಸಂಜು ಹಿಂದೆ ಬರ್ರ ನಾವು ಬರ್ಲ ಬಿಡು. ಅಲ್ಲಿ ಶಲ್ಯ ಮೇಲೆ ಕೆಳಗಡೆ ಬಿತ್ತು ಶಲ್ಯ. ನಾನು ಇಲ್ಲೇ ಕಾಯ್ದೆ ಒಂದು ಬಹಳ ಸಂತೋಷ. ಎರಡನೇದು ನಾನು ಬೆಳಗ್ಗೆ 6:30 ಗಂಟೆಗೆ ಇದ್ದು ನಾನು ಇದಕ್ಕೆ ಹೋಗ್ಬೇಕು, ನನಗೆ ಗುಲ್ಬರ್ಗ ಆಗ್ಬೋದಲ್ಲ.
डी के शिवकुमार की, डी के सुरेश की, सिद्धरामैया की, तो कांग्रेस पार्टी की।